ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಬಂಟ್ವಾಳ, ಗ್ರಾಮ ಪಂಚಾಯಿತಿ ಕರಿಯಂಗಳ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಪೊಳಲಿ ಕರಿಯಂಗಳ ಗ್ರಾಮದ ಕಾಳಿ ಸರೋವರ ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಕಾಳಿ ಸರೋವರ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಉದ್ಘಾಟಿಸಿ ಕೆರೆಗೆ ಬಾಗಿನ ಅರ್ಪಿಸಿದರು. ಬಳಿಕ ಮಾತನಾಡಿದ ಅವರು, ಅಂತರ್ಜಲ ವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ 100 ಕೆರೆಗಳ ಪುನಶ್ಚೇತನ ಕಾರ್ಯ ಕೈಗೊಂಡು ಯಶಸ್ವಿಯಾಗಿದೆ. ಬಂಟ್ವಾಳದ ಪೊಳಲಿಯ ಕಾಳಿ ಕೆರೆಯನ್ನು ಕೂಡ ಅಭಿವೃದ್ಧಿಗೆ ಸಹಕಾರ ನೀಡಲಾಗಿದ್ದು, ಇದರ ರಕ್ಷಣೆಯನ್ನು ಗ್ರಾಮಸ್ಥರು ಮಾಡಬೇಕು ಎಂದರು. ಕೆರೆ ಕಾರ್ಯಕ್ರಮಕ್ಕೆ ಇವತ್ತು ಹೊಳಲಿಗೆ ಬಂದು ನಾವು ಬಾಗಿನ ಅರ್ಪಿಸಲಿಕ್ಕೆ ಬಂದಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಒಂದು ಕೆರೆ ಮಾಡಿದ್ರು, ಹೊಸ ಕೆರೆ ನಿರ್ಮಾಣ ಆಯಿತು ಅಂತ ಹೇಳುವಾಗ ನಮಗೆ ಬಹಳ ಆಸಕ್ತಿ ಇತ್ತು. ನಾವು ಸ್ವಲ್ಪ ಕೆರೆಗಳನ್ನು ಮಾಡಬೇಕು ಅಂತ. ಹಾಗೆ 1 ಕೆರೆ 2 ಕೆರೆಯಿಂದ ಆರಂಭವಾಗಿ ಇವತ್ತು 600-700 ಕೆರೆಗಳವರೆಗೆ ಹೋಗಿದೆ ಸಂಖ್ಯೆ. ಇದು ನಿರಂತರವಾಗಿರಲಿ, ಇನ್ನಷ್ಟು ಕೆರೆಗಳು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಿಗಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ. ನಾವು ಕೆರೆಗಳನ್ನೆಲ್ಲ ಭಾಳ ಕಡಿಮೆ ವೀಕ್ಷಣೆ ಮಾಡಿದ್ದೆವು. ಕೆರೆಗಳೆಲ್ಲ ಮುಚ್ಚಿ ಇವತ್ತು ಮೈದಾನವಾಗಿ ಕ್ರಿಕೆಟ್ ಆಟ ಆಡ್ತಾಯಿದ್ದೀವಿ ಮಕ್ಕಳೆಲ್ಲ. ಹಾಗಾಗಿ ಇವತ್ತು ಕ್ರಿಕೆಟ್ ಆಟ ಆಡಬೇಕಾದ್ರೆ ಕೆರೆಯ ಏರಿಯಾ ಆಗಬೇಕು. ಅದನ್ನೆಲ್ಲ ನಾವು ಮತ್ತೆ ಈಗ ಕೆರೆಗಳನ್ನೆಲ್ಲ ಮತ್ತೆ ಪುನರ್ಜೀವನಗೊಳಿಸ್ತಾ ಇದ್ದೇವೆ. ಕೆರೆಗಳೆಲ್ಲ ಹೂಳೆತ್ತಿ ನಾವು ಜನರ ಸಹಕಾರದಿಂದ ಮಾಡಿದ್ವಿ. ಜನರ ಸಹಕಾರ ಅಂತಂದರೆ ಹೂಳೆತ್ತಿದ ಮಣ್ಣನ್ನು ಅವರು ತಮ್ಮ ಜಮೀನುಗಳಿಗೆ ಹಾಕ್ತಾಯಿದ್ದಾರೆ. ಹಾಗಾಗಿ ಫಲವತ್ತಾದ ಮಣ್ಣು ಅವರಿಗೆ ದೊರಕ್ತಾ ಇದೆ. ಮತ್ತು ಈ ಜಲ ಸಂಪನ್ಮೂಲ ಮಾಡೋದ್ರಿಂದಾಗಿ ಎಲ್ಲ ನಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತಾಯಿದೆ. ಬೋರ್ವೆಲ್ಲಲ್ಲಿ ನೀರು ಬರೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾದ ಕೊರಗು. ಆದರೆ ಎಲ್ಲೆಲ್ಲಿ ಕೆರೆ ಜೀಡೋದ್ರಾಗಿ ಎಲ್ಲೆಲ್ಲ ಕೆರೆಗಳು 300-400 ಕೆರೆಗಳು 500 ಅಡಿ ಅಷ್ಟು ಎತ್ತರಕ್ಕೆ ಬಂದಿದೆ. ಯಾಕೆಂದರೆ ಮಳೆಗಾಲ ಮಾತ್ರ ಅಲ್ಲದೆ ಬೇಸಿಗೆ ಕಾಲದಲ್ಲಿ ಕೂಡ ಆಗಿದೆ. ಇನ್ನೊಂದೇನು ಅಂತಂದರೆ, ಮೊದಲು ನಮ್ಮಲ್ಲಿ ಗದ್ದೆ ಇತ್ತು, ಜಮೀನಿತ್ತು. ಗದ್ದೆಯಲ್ಲಿ ಯಾವಾಗಲೂ 6 ಇಂಚು ನೀರು ನಿಲ್ತಾಯಿತ್ತು. ಅದನ್ನು ಜಲಗಳೆಲ್ಲ ಮಣ್ಣಿನ ಸಾಲ ಸಿಗುತ್ತಿತ್ತು. ಅದು ಇವತ್ತು ಗದ್ದೆಗಳೇ ಮಾಯವಾಗಿರೋದ್ರಿಂದ ಎಲ್ಲ ಅಡಿಕೆ ತೋಟ ಬಂದಿರೋದು. ಅಡಿಕೆ ತೋಟದಲ್ಲಿ ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಕಟ್ಟಲಾಗಿದೆ. ನೀರನ್ನು ನಿಲ್ಲಿಸೋದಿಲ್ಲ, ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಹಾಕ್ತಾರೆ. ಹಾಗಾಗಿ ನೀರು ಎಲ್ಲಿಯೂ ನಿಲ್ಲುವ ಪರಿಸ್ಥಿತಿ ಇದೆ. ಹಾಗೆ ಇವತ್ತು ಕೆರೆಗಳ ಪ್ರಾಮುಖ್ಯತೆ ಭಾಳ ಜಾಸ್ತಿ ಆಗಿದೆ. ಕೆರೆಗಳಲ್ಲಿ ಜನಸಂಪನ್ಮೂಲಗಳು ಭಾಳ ಇದೆ. ಮತ್ತು ಇಲ್ಲಿ ಸುತ್ತಮುತ್ತ ಕಾಡುಗಳು ಬೆಳೆಸೋದ್ರಿಂದ ಜನರಿಗೆ ನಡೆಯೋದಕ್ಕೆ ಸಾಯಂಕಾಲದ ಹೊತ್ತಿನಲ್ಲಿ ಮುಂಜಾನೆ ಹೊತ್ತಿನ ಬಂದು ಇಲ್ಲಿ ಕೂತ್ಕೊಂಡು ಅವರೆಲ್ಲ ವೀಕ್ಷಣೆ ಮಾಡ್ಬೋದು. ಚೆನ್ನಾಗಿ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ಅವರು ಸಂತೋಷ ಪಡಬಹುದು. ಹಾಗಾಗಿ ಕೆರೆಗಳನ್ನು ಹೂಳೆತ್ತಿ ಪುನರುಜ್ಜೀವನಗೊಳಿಸುವಂಥ ಬಹಳ ಅಗತ್ಯ ಇದೆ. ಬಹಳ ಪ್ರಾಮುಖ್ಯವಾದಂಥ ಕಾರ್ಯಕ್ರಮ ಅಂದರೆ ನಾವು ಇದನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಕೈಗೊಂಡಿದ್ದೇವೆ. ಕಾನೂನು ಏನು ಹೇಳುತ್ತೆ? 2 ಆಸ್ತಿಗಳಿದೆ, ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಅಂತ. ಕಾನೂನಲ್ಲಿ ನಿಮ್ಗೆ ಗೊತ್ತಿದೆ, ಪಿತ್ರಾರ್ಜಿತ ಆಸ್ತಿಯನ್ನು ಕೇಳುವ ಹಕ್ಕು ಮಕ್ಕಳಿಗಿದೆ, ಅದನ್ನು ಕೊಡಲೇಬೇಕು. ಪಿತ್ರಾರ್ಜಿತ ಆಸ್ತಿಯ ಹಕ್ಕಿನನ್ನ